ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಮುಖಾಂತರ ನೇರಕ್ಕೆ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರತಿಯೊಬ್ಬರು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಈ ಬೆಳ್ಳುಳ್ಳಿ ಎಂಬುದು ಸರ್ವರೋಗಕ್ಕೂ ಮದ್ದು ಸ್ನೇಹಿತರೆ. ಇದನ್ನು ಕೆಲವರು ವಾಸನೆ ಅಂತ ಸೇವನೆ ಮಾಡಲ್ಲ, ಭಾರಿ ತಪ್ಪಾಗುತ್ತೆ. ಇದರಲ್ಲಿ BP ಕಂಟ್ರೋಲ್ ಮಾಡ್ಬೋದು, ಹೃದಯಕ್ಕೆ ಒಳ್ಳೆಯದು, ಕೊಲೆಸ್ಟ್ರಾಲ್ ತೆಗಿತದೆ, ಹೊಟ್ಟೆಗೆ ಭಾರಿ ಒಳ್ಳೆಯದು, ಜೀರ್ಣಕ್ರಿಯೆ ಚೆನ್ನಾಗಿ ಮಾಡ್ತದೆ, ಗ್ಯಾಸ್ ತೆಗಿತದೆ, ಹೊಟ್ಟೆ ಉಬ್ಬರ ತೆಗಿತದೆ, ಜಾಯಿಂಟ್ ಪೈನ್ ಹೋಗುತ್ತೆ, ಮೊಣಕಾಲು ನೋವು ಹೋಗುತ್ತೆ. ಇವೆಲ್ಲ ಒಂದೆರಡಲ್ಲ, ಇವೆಲ್ಲನೂ ತೆಗೆಯೋ ಶಕ್ತಿ ಈ ಬೆಳ್ಳುಳ್ಳಿಗಿದೆ. ಈ ಮೊಣಕಾಲು ನೋವಿಗೆ ಹಾಲು 1 ಕಪ್ಪು, ಅರಿಶಿನ 1/4 ಚಮಚ ಮತ್ತು ಶುಂಠಿ ಇವೆಲ್ಲ ಹಾಕಿ ಚೆನ್ನಾಗಿ ಕಾಯಿಸಿ ತಕ್ಕಂತೆ ಕಲಸಕ್ಕರೆ ಹಾಕಿ ಸೇವನೆ ಮಾಡೋದು ಭಾರಿ ಒಳ್ಳೆಯದು. ಈ ಮೈ ಮೇಲೆ ಬರುವಂಥ ನೆರಳು ಅಂತಿದೆಯಲ್ಲ, ಆ ನೆರಳು ಮೇಲೆ ಇದನ್ನು ಹಚ್ತಾ ಬಂದರೆ ಬೇಗ ಅದು ಉದುರೋಗ್ತವೆ. ಈ ಮೂಳೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಮೂಳೆ ಜಾಯಿಂಟ್ ಮಾಡೋ ಶಕ್ತಿ ಇದಕ್ಕಿದೆ. ಮೂಳೆ ಮುರಿತಾದ ಮೇಲೆ ಮುರಿದರೆ ಅದನ್ನು ಜಾಯಿಂಟ್ ಮಾಡೋ ಶಕ್ತಿ ಇದಕ್ಕಿದೆ. ರಕ್ತ ಸಂಚಾರ ಭಾಳ ಚೆನ್ನಾಗಿ ಮಾಡ್ತದೆ. ಇದೊಂಥರ ಸಂಜೀವಿನಿ ಆಹಾರ. ಇದು ಉಷ್ಣದ ವೀರ್ಯವನ್ನು ವೃದ್ಧಿ ಮಾಡುತ್ತದೆ. ಇದರಲ್ಲಿ ಖಾರ, ಉಪ್ಪು, ಸಿಹಿ, ಕಹಿ, ಒಗರು ಎಲ್ಲ ಇದೆ. ಆದರೆ ಈ ಹುಳಿ ಮಾತ್ರ ಇದರಲ್ಲಿಲ್ಲ. ಇದು ಅಷ್ಟು ಎಲ್ಲ ರೀತಿಯ ಕಾಯಿಲೆಗಳಿಗೆ ಇದೊಂದು ರಾಮಬಾಣ. ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡ್ತೇವೆ, ಒಂದಲ್ಲ ಒಂದು ರೀತಿ ಸೇವನೆ ಮಾಡ್ತೇವೆ. ಆ ಸೇವನೆ ಮಾಡೋದ್ರಿಂದ ಅದು ಭಾರಿ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ಲರೂ ಮುಟ್ಲಿ. ನಮಸ್ಕಾರ ಸ್ನೇಹಿತರೆ.